ಪ್ರಪಂಚದಲ್ಲಿ ಗುರು ಅನ್ನೋ ಪದಕ್ಕೆ ತುಂಬಾ ದೊಡ್ಡ ಸ್ಥಾನ ಇದೆ. ಗುರು ಅಂದರೆ ಕತ್ತಲಿನಿಂದ ಬೆಳಕಿಗೆ ಕರೆತರುವ ಮಹಾ ವ್ಯಕ್ತಿ. ಇವತ್ತಿನ ಗ್ಯಾರಂಟಿ ಸ್ಪೆಷಲ್ ನಲ್ಲಿ ಅಂತಹ ಒಬ್ಬ ಮಹಾ ಗುರುವಿನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಆ ಮಹಾಗುರು ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಬನ್ನಿ ಆ ದಿವ್ಯ ಪ್ರಕಾಶನ ಬೆಳಕಿನ ಹಾದಿ ಹೇಗಿತ್ತು ಅನ್ನೋದನ್ನ ನೋಡೋಣ. ಕೋಟಿ ಕೋಟಿ ಇದ್ದ ವ್ಯಕ್ತಿ ಕುಬೇರನಾಗ್ತಾನೆ. ಆದರೆ ಇವರು ಅಂತಹ ಕೋಟಿ ಕುಬೇರರಿಗೆ ಬೆಳಕಿನ ದಿವ್ಯ ಜ್ಞಾನ ಕೊಡುವ ಗುರು. ನಡೆನುಡಿಯಲ್ಲಿ ಶುದ್ಧತೆ, ಕಾಯಕದಲ್ಲಿ ಬದ್ಧತೆ, ಆಚಾರ ವಿಚಾರದಲ್ಲಿ ಶ್ರೇಷ್ಠತೆ ಹೊಂದಿರುವ ಕಾಯಕ ಯೋಗಿ, ಭಕ್ತರ ಭವಿಷ್ಯವನ್ನ ಉಜ್ವಲಗೊಳಿಸ್ತಾ ಇರೋ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು. ಇಂತಹ ಗುರುಗಳಿಗೆ 60ನೇ ಜನ್ಮದಿನದ ಸಂಭ್ರಮ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಆದಿ ಚುಂಚನಗಿರಿ ಮಠದ ಶಕ್ತಿಯೂ ಹೌದು, ಭಕ್ತಿಯೂ ಹೌದು, ಬೆಳಕೂ ಹೌದು. ಈ ದಿವ್ಯ ಶಕ್ತಿಗೀಗ 60ರ ಹರೆಯ. ಗುರು ಎಂದರೆ ಬೆಳಕು, ಗುರು ಎಂದರೆ ಶಕ್ತಿ, ಗುರು ಎಂದರೆ ಜ್ಞಾನ, ಗುರು ಎಂದರೆ ಅರಿವಿನ ಕಡೆಗೆ ಕರೆದೊಯ್ಯುವ ದಿವ್ಯ ಬೆಳಕು. ಅಜ್ಞಾನ ಅನ್ನೋ ಕತ್ತಲೆಯನ್ನ ಓಡಿಸಿ ಜ್ಞಾನವೆಂಬ ಬೆಳಕು ನೀಡುವ ಮಾರ್ಗದರ್ಶಕನೇ ಗುರು. ಅಂತಹ ಗುರುವಾಗಿ ಇರುವುದು ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ. ಸರಿದಾರಿ ತೋರಿಸುತ್ತಾ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕೊಂಡೊಯ್ಯುವ ಶಕ್ತಿಯೇ ಗುರು. ಗುರುವು ದೇವರ ಸ್ವರೂಪ, ಮುಕ್ತಿಯ ದ್ವಾರ ಮತ್ತು ಜೀವನದ ಕಷ್ಟಗಳಿಗೆ ಪರಿಹಾರ ನೀಡುವ ಹರಿಕಾರ. ಗುರು ಮತ್ತು ದೇವರು ಒಂದೇ ಅಂತ ಹೇಳಲಾಗುತ್ತೆ. ಶಿಷ್ಯನ ಅಹಂಕಾರವ ನಿವಾರಿಸಿ ಭಗವಂತನ ರೂಪದಲ್ಲಿ ನೆಲೆಸಿ ಸನ್ಮಾರ್ಗ ತೋರುವ ನಿಸ್ವಾರ್ಥಿ, ಮಗುವಿಗೆ ತಾಯಿಯಂತೆ ಬೆಳೆಯುವ ಬುದ್ಧಿಗೆ ಗುರು ಅತ್ಯಗತ್ಯ. ಯಾಕಂದ್ರೆ ಗುರುವೇ ರಕ್ಷಕ, ಗುರುವೇ ಮಾರ್ಗದರ್ಶಿ. ಇಂತಹ ಒಬ್ಬ ಗುರುವಿದ್ದರೆ ಜನ್ಮ ಸಾರ್ಥಕ. ಕೋಟಿ ಒಡೆಯನಾಗುವುದಕ್ಕಿಂತ ಒಬ್ಬ ಗುರುವಿನ ಗುಲಾಮನಾದರೆ ಸಾಕು, ಬದುಕು ಪರಿಪೂರ್ಣ. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ ಮತ್ತು ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಹೀಗೆ ಶಿಷ್ಯರ ಜೀವನವನ್ನ, ಭಕ್ತರ ಭವಿಷ್ಯವನ್ನ ಉಜ್ವಲಗೊಳಿಸುತ್ತಿರುವ ಇಡೀ ಕರುನಾಡಿನ ಅಚ್ಚುಮೆಚ್ಚಿನ ಗುರುಗಳೆಂದ್ರೆ ಅದು ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು. ಇಂತಹ ಗುರುಗಳಿಗೆ 60ನೇ ಜನ್ಮದಿನದ ಸಂಭ್ರಮ. ಇಂತಹ ಅವಿಸ್ಮರಣೀಯ ಅಮೃತ ಗಳಿಗೆಯಲ್ಲಿ ಜಗ ಮೆಚ್ಚಿದ ಕರುನಾಡೆ ಅಪ್ಪಿದ ಗುರುಗಳ ಕುರಿತು ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನ ನಾವು ಇವತ್ತು ಹೇಳಲೇಬೇಕು.
ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಶ್ರೀ ಜಗದ್ಗುರು ಬಾಲಗಂಗಾಧರನಾಥ ಸಮೂಹ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು. ತೂಕವಾದ ಮಾತು, ಸರಳತೆಯಲ್ಲಿ ಮೇರು ವ್ಯಕ್ತಿತ್ವ, ನಡೆ ನುಡಿಯಲ್ಲಿ ಶುದ್ಧತೆ, ಕಾಯಕದಲ್ಲಿ ಬದ್ಧತೆ, ಆಚಾರ ವಿಚಾರಗಳಲ್ಲಿ ಶ್ರೇಷ್ಠತೆ ಹೊಂದಿರುವ ಕಾಯಕ ಯೋಗಿ. ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಸೇವೆ ಅನ್ನೋ ತ್ರಿವಿಧ ಸೇವೆಗಳ ಸರದಾರ ಇವರು. ಶಿಕ್ಷಣ ಕ್ಷೇತ್ರದಲ್ಲಿ ಬಿಜಿಎಸ್ ಕರ್ನಾಟಕವಷ್ಟೇ ಅಲ್ಲ, ಭಾರತ ಹಾಗೂ ವಿದೇಶಗಳಲ್ಲೂ ಖ್ಯಾತಿ ಪಡೆದಿದೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅಂದ್ರೆ ಅತಿಶಯೋಕ್ತಿ ಅಲ್ಲ. ಅತ್ಯಂತ ಸೂಕ್ಷ್ಮ ಜೀವಿಯೂ ಆಗಿರುವ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಮೂಲ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ. ಹೊನ್ನೇಗೌಡ ಪಾರ್ವತಮ್ಮ ದಂಪತಿಯ ಮುದ್ದಿನ ಮಗನಾಗಿ ಜನ್ಮ ಪಡೆದ ಇವರ ಮೊದಲ ಹೆಸರು ಶೇಖರಪ್ಪ. ಬಾಲ್ಯದಿಂದಲೂ ಆಧ್ಯಾತ್ಮದತ್ತ ಒಲವು ಜಾಸ್ತಿ. ಹೀಗಾಗಿ ಹೊನ್ನೇಗೌಡ ದಂಪತಿ ತಮ್ಮ ಮಗ ಶೇಖರಪ್ಪನನ್ನ ಅಂದು ಆದಿ ಚುಂಚನಗಿರಿ ಮಹಾ ಸಂಸ್ಥಾನದ ಮಠಾಧೀಶರಾಗಿದ್ದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರಿಗೆ ಒಪ್ಪಿಸುತ್ತಾರೆ. ಅನ್ನ, ಅಕ್ಷರ ಮತ್ತು ಆಶ್ರಯ ದಾಸೋಹಕ್ಕೆ ಖ್ಯಾತಿ ಪಡೆದಿದ್ದ ಕಾಲಭೈರವನ ಸನ್ನಿಧಿಯಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರ ಸಾರುತ್ತಿದ್ದ ಇದೇ ಮಠಕ್ಕೆ ಬಂದೊಡನೆ ಶೇಖರಪ್ಪನ ಜ್ಞಾನ ಮತ್ತಷ್ಟು ವೃದ್ಧಿಯಾಯಿತು. ವೇದ ಉಪನಿಷತ್ನಲ್ಲಿ ನಿಪುಣನಾಗಿ ತುಂಬಾ ಉತ್ಸಾಹಿತನಾಗಿದ್ದ ಶೇಖರಪ್ಪಗೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಮನಸೋಲುತ್ತಾರೆ. ಶೇಖರಪ್ಪನ ಆಸಕ್ತಿಗೆ ತಕ್ಕಂತೆ ಜವಾಬ್ದಾರಿ ವಹಿಸುತ್ತಾ ಹೋಗುತ್ತಾರೆ. ಶೇಖರಪ್ಪ ಪರಮ ಪೂಜ್ಯರೇ ನಿಬ್ಬೆರಗಾಗುವಂತೆ ತಮಗೆ ವಹಿಸಿದ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಅಗಾಧ ಜ್ಞಾನಾರ್ಜನೆ ಹೊಂದಿದ್ದ ಶೇಖರಪ್ಪ ಆದಿ ಚುಂಚನಗಿರಿ ಶ್ರೀಗಳ ಕೃಪೆಯಿಂದ ಪ್ರಕಾಶನಾಥ ಸ್ವಾಮೀಜಿಯಾಗಿ ಮರುನಾಮಾಂಕಿತರಾಗುತ್ತಾರೆ. ಅಂದಿನಿಂದ ಇಂದಿನವರೆಗೂ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮೀಜಿಗಳ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಬಿಜಿಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗ್ತಿದೆ. ಡಾಕ್ಟರ್ ಪ್ರಕಾಶನಾಥ ಗುರೂಜಿಗಳ ಮುಂದಾಳತ್ವದಲ್ಲಿ ಬಿಜಿಎಸ್ ಸಂಸ್ಥೆಯು ಕರ್ನಾಟಕದಾದ್ಯಂತ ಹಲವಾರು ಶಾಲೆಗಳು, ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದೆ. ಅಚ್ಚರಿ ಅಂದ್ರೆ ಬಿಜಿಎಸ್ ಗ್ರೂಪ್ ಮೆಡಿಕಲ್ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ 400ಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಹೊಂದಿದೆ. ಬೆಳ್ಳೂರಿನ ಏಮ್ಸ್ ಮೆಡಿಕಲ್ ಕಾಲೇಜು, ಗ್ಲೋಬಲ್ ನರ್ಸಿಂಗ್ ಕಾಲೇಜು, ಡೆಂಟಲ್ ಕಾಲೇಜು, ವೈದ್ಯಕೀಯ ವಿಜ್ಞಾನ ಕಾಲೇಜು, ಆರೋಗ್ಯ ವಿಜ್ಞಾನ ಕಾಲೇಜು, ನರ್ಸಿಂಗ್ ಕಾಲೇಜು, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಮ್ಯಾನೇಜ್ಮೆಂಟ್ ಹಾಗೂ ವಿವಿಧೆಡೆ ಇರೋ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ಗಳು, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳು, ಬಿಜಿಎಸ್ ಪಿಯು ಕಾಲೇಜು, ಹೇಳುತ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿಯೇ ಸಿಗುತ್ತೆ. ಹೀಗೆ ಶಿಕ್ಷಣ, ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಸಾಮ್ರಾಜ್ಯ ಸ್ಥಾಪಿಸೋಕೆ ಬೆನ್ನೆಲುಬಾಗಿ ನಿಂತವರು ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು. ಬಿಜಿಎಸ್ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದೆ. ಕುಂಬಳಗೋಡು, ಕೆಂಗೇರಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಶಾಲವಾದ ಕ್ಯಾಂಪಸ್ ಹೊಂದಿದ್ದು ಜನ ಮನ್ನಣೆಗೆ ಪಾತ್ರವಾಗಿದೆ. ಇವತ್ತಿನ ಶ್ರೇಷ್ಠ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಬಿಜಿಎಸ್ ಬೆಸ್ಟ್ ಅನ್ನೋ ಮಾತು ಬರೋಕೆ ಕಾರಣ ಗುರುಗಳು. ವಿಜ್ಞಾನ, ತಂತ್ರಜ್ಞಾನ ಕ್ಷೇತ್ರಕ್ಕೂ ಆದ್ಯತೆ ಕೊಡಬೇಕು. ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಬಡ, ಮಧ್ಯಮ ವರ್ಗದವರಿಗೂ ಶಿಕ್ಷಣ ದೊರೆಯಬೇಕು. ಕರುನಾಡಿನ ಸಂಸ್ಕೃತಿ, ಸಂಪ್ರದಾಯ ಎಲ್ಲೆಡೆ ಪಸರಿಸಬೇಕು ಅನ್ನೋ ಮೂಲ ಧ್ಯೇಯ ಹೊಂದಿರೋ ಶ್ರೀಗಳು ಇವತ್ತಿಗೂ ಕಾಲೇಜುಗಳ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿ ಸ್ನೇಹಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ಶಿಕ್ಷಣದ ಜೊತೆ ಕ್ರೀಡೆ, ಸಂಸ್ಕಾರ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಮಕ್ಕಳು ಪಾಂಡಿತ್ಯ ಪಡೆಯಬೇಕು ಅನ್ನೋ ಹೆಬ್ಬಯಕೆ ಹೊಂದಿದ್ದಾರೆ.
ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ನಮ್ಮ ಸಂಸ್ಕೃತಿ ಬಿಡಬಾರದೆಂಬ ಛಲ ಶ್ರೀಗಳದ್ದು. ಅದಕ್ಕಾಗಿಯೇ ಸಂಸ್ಕಾರ ಸಂಸ್ಕೃತಿಗೆ ಮೊದಲ ಆದ್ಯತೆ ಇವರದ್ದು. ಇವರ ನಿರಂತರ ಸೇವೆ ಅವಿರತ ಶ್ರಮದಿಂದಲೇ ಆದಿಚುಂಚನಗಿರಿ ಬರೀ ಭಕ್ತಿಯ ಕ್ಷೇತ್ರವಾಗದೆ ಶಿಕ್ಷಣ ಆರೋಗ್ಯ ನೀಡುವ ವಿಶ್ವದ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಇದಕ್ಕೆ ಮೂಲ ಕಾರಣ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಅನ್ನೋದೇ ಹೆಮ್ಮೆಯ ವಿಚಾರ. ಗುರು ಅಂದ್ರೇನೆ ಹಾಗೆ. ಗು ಅಂದ್ರೆ ಕತ್ತಲೆ ಮತ್ತು ರು ಅಂದರೆ ನಿವಾರಣೆ. ದಾರಿಯೇ ಗುರು, ಗುರುವೇ ದಾರಿ. ಶಿಷ್ಯ ಕೋಟಿಯ ಪ್ರತಿ ಹೆಜ್ಜೆಯಲ್ಲೂ ಸನ್ಮಾರ್ಗ ತೋರುವ ಗುರುಗಳೇ ನೂರ್ಕಾಲ ಬಾಳಿ. ಹ್ಯಾಪಿ ಬರ್ತ್ಡೇ ಗುರುಗಳೇ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ನಡೀತಾ ಇರೋ 400ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನ ಭವ್ಯವಾಗಿ ರೂಪಿಸಿವೆ. ಇಂತಹ ಗುರುಗಳ 60ನೇ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇರೋರಲ್ಲಿ ಭಕ್ತರು ಇದ್ದಾರೆ, ವಿದ್ಯಾರ್ಥಿಗಳು ಇದ್ದಾರೆ, ಆ ಬೆಳಕಿನ ಲಾಭ ಪಡೆದ ಕುಟುಂಬದವರು ಇದ್ದಾರೆ. ರಾಜ್ಯಾದ್ಯಂತ ಇವರ ಹುಟ್ಟುಹಬ್ಬದ ಸಂಭ್ರಮ ಇದೆ. ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವೇಣುಗೋಪಾಲ ಸ್ವಾಮಿ ದೇಗುಲದಲ್ಲಿ ಅಭಿಮಾನಿಗಳು ಭಕ್ತರು ಪೂಜೆ ಪುನಸ್ಕಾರ ನೆರವೇರಿಸಿದ್ದಾರೆ. ಅಂಗನವಾಡಿ ಮಕ್ಕಳ ಕೈಯಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದಾರೆ. ಪ್ರಕಾಶನಾಥ ಸ್ವಾಮಿಗಳ ಒಂದು ಏನು ಹುಟ್ಟಿದಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದು ಸಂತೋಷಕರ ವಿಷಯ. ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದನೆ ಸಲ್ಲಿಸ್ತಾರೆ. ಶ್ರೀ ಜೈ ಭುವನೇಶ್ವರಿ ಆಟೋ ಚಾಲಕರ ಸಂಘದಿಂದ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಿಸಿದರೆ ವಿಶೇಷ ಚೇತನ ಮಕ್ಕಳ ಜೊತೆಗೆ ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಏನು ಪ್ರಕಾಶನಾಥ ಸ್ವಾಮಿಗಳ ಹುಟ್ಟುಹಬ್ಬವನ್ನ ಏನು ಜ್ಞಾನ ಭಾರತಿ ವಿಶೇಷ ಚೇತನ ಮಕ್ಕಳ ಆಶ್ರಮದಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಮತ್ತು ಗ್ಯಾರಂಟಿ ನ್ಯೂಸು ಸಹಯೋಗದೊಂದಿಗೆ ಸಿಹಿ ಹಂಚೋ ಮುಖಾಂತರ ಏನು ಅವರ ಬರ್ತಡೆಯನ್ನು ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡಿದ್ದೀವಿ. ಈ ವಿಶೇಷ ಚೇತನ ಮಕ್ಕಳು ಏನು ಹಾಸ್ಟೆಲ್ ಮಾಡಿದ್ದಾರೆ ಅಲ್ಲಿ ಬಂದು ನಮ್ಮ ಪ್ರಕಾಶ ಸ್ವಾಮೀಜಿಗಳ ಹುಟ್ಟುಹಬ್ಬವನ್ನು 60 ವರ್ಷವನ್ನು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತೆ ಒಳ್ಳೆ ಇದು ಕೊಡ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀವಿ. ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಶಾಲೆಯ ಮಕ್ಕಳು ಹುಟ್ಟುಹಬ್ಬ ಸಂಭ್ರಮಾಚರಣೆ ಮಾಡಿದ್ರು. ಬಾಗಲಕೋಟೆಯ ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸಿ ಹ್ಯಾಪಿ ಬರ್ತ್ಡೇ ಹೇಳಿದ್ರು. ಬೆಳಗಾವಿ ಹೊರವಲಯದ ಶಾಂತಾಯಿ ವೃದ್ಧಾಶ್ರಮದಲ್ಲಿ ಹಿರಿಯ ಜೀವಗಳು ಸ್ವಾಮೀಜಿಗೆ ಶುಭಾಶಯ ಕೋರಿದರು. ನಾವು ನಮ್ಮ ಆಶ್ರಮದಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಅವ್ರದ್ದು ಆಶೀರ್ವಾದ ಸದ್ಯಕ್ಕೆ ನಮ್ಗೆ ಸಿಗಬೇಕಂತೇಳಿ ನಾನು ಪರಮೇಶ್ವರ ಕಡೆ ಪ್ರಾರ್ಥನೆ ಮಾಡ್ತೇನೆ. ನಾನು ಸ್ವಾಮೀಜಿಯವ್ರಿಗೆ ಮುದ್ದಾಮ ಆಮಂತ್ರಣ ಮಾಡ್ತೇನೆ. ತಾವು ನಮ್ಮ ಶಾಂತ ವೃದ್ಧಾಶ್ರಮದಲ್ಲಿ ತಮ್ಮ ಚರಣನೂ ಸ್ಪರ್ಶ ಆಗಬೇಕಂತೇಳಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೇನೆ. ತಾವು ಹಿಂಗೆ ಕೆಲಸ ಮಾಡ್ಕೋತ ಹೋಗ್ರಿ. ನಾವು ಪ್ರತಿ ವರ್ಷ ನಮ್ಮ ಶಾಂತ ವೃದ್ಧಾಶ್ರಮದಲ್ಲಿ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರ ಬರ್ಡೇ ಸೆಲೆಬ್ರೇಷನ್ ಮಾಡ್ತೇವೆ. ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬಳ್ಳಾರಿಯಲ್ಲಿ ಸೂರ್ಯ ನಿವಾಸ ವೃದ್ಧಾಶ್ರಮದಲ್ಲಿ ಕರವೇ ಪಡೆಯಿಂದ ಹುಟ್ಟುಹಬ್ಬ ಆಚರಿಸಲಾಯಿತು. ಶ್ರೀ ಸೂರ್ಯ ನಿವಾಸ ವೃದ್ಧಾಶ್ರಮಕ್ಕೆ ಬಂದು ಕೇಕನ್ನು ಕಟ್ ಮಾಡೋದ್ರ ಮೂಲಕ ತಮ್ಮ ಹಬ್ಬದ ಆಚರಣೆಯನ್ನು ಆಚರಿಸಿದ್ದಾರೆ. ಹಾಗೂ ಇಲ್ಲಿರ್ತಕ್ಕಂಥ ವೃದ್ಧಾಶ್ರಮ ಎಲ್ಲರಿಗೂ ಕೇಕನ್ನು ಹಂಚಿ
ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ಅವರಿಗೂ 100 ಕಾಲ ಆಯುಷು, ಆರೋಗ್ಯ, ಸಂಪತ್ತು, ನಿಧಿ ಎಲ್ಲರೂ ಸಿಗಲಿ ಎಂದು ಆ ಭಗವಂತನಲ್ಲಿ ನಮ್ಮ ಆಶ್ರಮದ ಪರವಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಇಂಥ ಹುಟ್ಟುಹಬ್ಬ ಆಚರಣೆ 100 ಕಾಲ ಮಾಡಿಕೊಳ್ಳಿ ಅಂತೇಳಿ ನಾವು ಸ್ವಾಮೀಜಿಯವರಿಗೆ ದೇವರಲ್ಲಿ ಒಂದು ಪ್ರಾರ್ಥಿಸುತ್ತೇವೆ. ಚಿಕ್ಕೋಡಿಯ ಹುಡ್ಕೋ ಕಾಲೋನಿಯ ಲಕ್ಷ್ಮೀ ಲೀಲಾ ವೃದ್ಧಾಶ್ರಮದಲ್ಲಿ ಸ್ವಾಮೀಜಿಗಳ 60ನೇ ಹುಟ್ಟುಹಬ್ಬದ ಸಂಭ್ರಮ ಜೋರಾಗಿಯೇ ಇತ್ತು. ಪ್ರಕಾಶ್ನಾಥ್ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬವನ್ನು ಗ್ಯಾರಂಟಿ ನ್ಯೂಸ್ ವತಿಯಿಂದ ಇದು ಚಿಕ್ಕೋಡಿ ಅನಾಥ ಆಶ್ರಮ ಮತ್ತು ವೃದ್ಧಾಶ್ರಮದೊಳಗೆ ಬಹಳ ಖುಷಿ ತಂದೈತಿ. ಪ್ರಕಾಶ್ನಾಥ್ ಸ್ವಾಮೀಜಿ ಶತಾಯುಷಿ ಆಗ್ಬೇಕಂತ ನಾವೆಲ್ಲ ಬೇಡ್ಕೊಳ್ತೇವೆ. ರಾಯಚೂರು ನಗರದ ಶಿರಡಿ ಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಭಕ್ತರು ಸ್ವಾಮೀಜಿಗೆ ಶುಭ ಕೋರಿದ್ರೆ, ಕನಕದಾಸ ಅನಾಥಾಶ್ರಮದಲ್ಲಿ ಹುಟ್ಟುಹಬ್ಬ ಸಂಭ್ರಮಿಸಿ ಸಮಾಜ ಸೇವೆಯ ಮೂಲಕ ಶುಭ ಕೋರಿದ್ರು. ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿ ಮುಖಂಡರು ಕೇಕ್ ಕತ್ತರಿಸಿ ಶುಭ ಹಾರೈಸಿದ್ರೆ, ಹಸಿರು ಫೌಂಡೇಶನ್ ಯುವಕರು ಸಸಿ ನೆಟ್ಟು ಹುಟ್ಟುಹಬ್ಬ ಸಂಭ್ರಮಿಸಿದ್ರು. ಪರಮ ಪೂಜ್ಯ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಅವರಿಗೆ ಆಯಸ್ಸು ಆರೋಗ್ಯವನ್ನು ಹೆಚ್ಚು ಕೊಟ್ಟರೆ ಸಮಾಜ ಸೇವೆ ಜನರ ಸೇವೆಯನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತದೆ ದೃಷ್ಟಿಯಿಂದ ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಹೆಚ್ಚಿಕೊಡ್ಲಿ. ಅವರು ಸದಾ ಜನರ ಸೇವೆಯಲ್ಲಿ, ಮಕ್ಕಳ ವಿದ್ಯಾರ್ಥಿಗಳ ಸೇವೆಯಲ್ಲಿ ಮಾಡಿ ಒಂದು ಉನ್ನತ ಮಟ್ಟಕ್ಕೆ ಬೆಳೆಸಲಿ ಸಮಾಜವನ್ನು. ಈಗಾಗಲೇ ದೊಡ್ಡ ಸ್ವಾಮೀಜಿಯವರು ಯಾವ ರೀತಿ ಪ್ರಪಂಚದ ಹೆಸರು ಪಡೆದಿದ್ರು ಅದೇ ರೀತಿ ಇವರು ಪಡೆಯಲಿ ಅಂತಕ್ಕಂಥ ವಿಚಾರನ ತಮ್ಮ ಮುಖಾಂತರ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾರೆ. ಈ ಸ್ವಾಮೀಜಿಗಳ ಇವತ್ತಿನ 60ನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವಿಲ್ಲಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಸ್ವಾಮೀಜಿಗಳಿಗೆ ಒಳ್ಳೆಯದಾಗಲಿ, ಈ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಕ್ಕೆ ಬಯಸ್ತಾ ಇದ್ದೇನೆ. ಯಾದಗಿರಿಯಲ್ಲಿ ಕೋಲಿ ಸಮಾಜದ ಮುಖಂಡರಾದ ಉಮೇಶ್ ಮುದ್ನಾಳ್ ಹಾಗೂ ಸ್ವಾಮಿಗಳ ಅಭಿಮಾನಿ ಬಳಗ ಸ್ವಾಮೀಜಿಗಳಿಗೆ ಶುಭ ಕೋರಿತು. ಇಂದು ಪ್ರಕಾಶ್ನಾಥ್ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಕೇಕು ಮತ್ತು ಬಾಳೆಹಣ್ಣು ಸಾರ್ವಜನಿಕರಿಗೆ ಹಂಚುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಯಾದಗಿರಿ ಜನತೆಯ ಆಶೆ ಏನದ, ಸ್ವಾಮೀಜಿಯವರಿಗೆ ಇನ್ನೂ ಹೆಚ್ಚಿನ, ಈಗಾಗಲೇ ಶಿಕ್ಷಣದಲ್ಲಿ ಮತ್ತು ಕ್ರೀಡೆಯಲ್ಲಿ ಜಾಸ್ತಿ ಉತ್ಸಾಹ ಕೊಡ್ತಿರ್ತಕ್ಕಂಥದ್ದು ಮತ್ತು ಬಡವರ ಮಕ್ಕಳ ಆಶ್ರಯ ತಾಣ ಆಗಿರ್ತಕ್ಕಂಥ ಈ ಮಟ್ಟದಲ್ಲಿ ಇನ್ನೂ ಇವರಿಗೇನದ ದೇವರ ಆಯುಷ್ಯ ಹೆಚ್ಚಿಗೆ ಕೊಡಲಿ. ಯಾದಗಿರಿ ನಗರದ ವಾಲ್ಮೀಕಿ ವೃತ್ತದ ಸಮೀಪದ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀಗಳ ಭಾವಚಿತ್ರವನ್ನ ದೇವರ ಪಕ್ಕ ಇಟ್ಟು ಪೂಜೆ ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂಧ ಮಕ್ಕಳು ಸ್ವಾಮೀಜಿಗೆ ಶುಭ ಹಾರೈಸಿದ್ರು. ಚಿತ್ರದುರ್ಗದಲ್ಲಿ ಗೋನೂರು ಬಳಿ ನಿರಾಶ್ರಿತರ ಕೇಂದ್ರದಲ್ಲಿ ಅಹೋಬಲ ಟಿವಿಎಸ್ ಶೋರೂಮ್ ಮಾಲೀಕರು ಹಾಗೂ ಪತ್ರಕರ್ತರ ಭವನದಲ್ಲಿ ರೈತ ಮುಖಂಡರು ಸ್ವಾಮೀಜಿಗೆ ಶುಭ ಹಾರೈಸಿದ್ರು. ದಾವಣಗೆರೆಯ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿಶೇಷ ಚೇತನ ಮಕ್ಕಳು ಸ್ವಾಮೀಜಿಗೆ ಹುಟ್ಟುಹಬ್ಬದ ಶುಭ ಕೋರಿದ್ರು. ಧಾರವಾಡದ ಜೈ ಕರ್ನಾಟಕ ಸೇನೆ ಸಂಘಟನೆ ಸ್ವಾಮೀಜಿ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿತು. ಹಾಸನದ ತೇಜೋದಯ ಆಶ್ರಮದಲ್ಲಿ ಕಲ್ಲಂಗಡಿ ಹಣ್ಣನ್ನ ಕತ್ತರಿಸುವ ಮೂಲಕ ವಿಶೇಷವಾಗಿ ಹುಟ್ಟುಹಬ್ಬ ಸಂಭ್ರಮಿಸಲಾಯಿತು. ಹಾವೇರಿಯ ಜ್ಯೋತಿ ಬುದ್ಧಿಮಾಂದ್ಯ ವಸತಿ ಶಾಲೆಯಲ್ಲಿ ಹುಟ್ಟುಹಬ್ಬ ಆಚರಿಸಿದರೆ ಕಲಬುರಗಿಯ ದಲಿತ ಸಂಘಟನೆ ನೇತೃತ್ವದಲ್ಲಿ ಶ್ರೀಗಳ ಜನ್ಮ ದಿನಾಚರಣೆ ನಡೆಯಿತು. ಮಕ್ಕಳಿಗೆ ಅಂಬೇಡ್ಕರ್ ಸೇನೆಯವರು ಉಚಿತ ಪುಸ್ತಕ ವಿತರಿಸಿ ಸಂಭ್ರಮಿಸಿದರು. ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿಯವರ 60ನೇ ಹುಟ್ಟುಹಬ್ಬದ ನಿಮಿತ್ತ ಇವತ್ತು
ನಾವು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ನಮ್ಮ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪೆನ್ನು ಮತ್ತು ನೋಟ್ಬುಕ್ ವಿತರಣೆ ಮಾಡುವುದರ ಮುಖಾಂತರ ಸ್ವಾಮೀಜಿಯವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ಹಾಗಾಗಿ ಅವರು ಇನ್ನೂ 100 ವರ್ಷ ಸುಖವಾಗಿ ಬಾಳಲಿ, ಹಾಗೆ ಹೀಗೆ ಸಮಾಜ ಸೇವೆ ಮಾಡಲಿ, ಹಾಗೆ ನಮ್ಮ ಬೆಂಬಲ ಕೂಡ ಸದಾ ಅವ್ರಿಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆ ಇನ್ನೊಂದು ಸರ್ತಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ. ಸಯ್ಯಾದ್ ಚಿಂಚೋಳಿ ರಸ್ತೆಯಲ್ಲಿರುವ ಮಹಾದೇವಿ ವೃದ್ಧಾಶ್ರಮದಲ್ಲಿಯೂ ಸಂಭ್ರಮಾಚರಣೆ ಇತ್ತು. ಕೋಲಾರದಲ್ಲಿ ಪುಟ್ಟ ಮಕ್ಕಳು ಗುರುಗಳಿಗೆ ಶುಭ ಕೋರಿದರು. ಮಂಡ್ಯದಲ್ಲಿ ಮಾತೃಭೂಮಿ ಅನಾಥ ಮತ್ತು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬದ ಸಂಭ್ರಮವನ್ನ ಸಾರ್ಥಕ ರೀತಿಯಲ್ಲಿ ನೆರವೇರಿಸಿದ್ರೆ, ನೆಲಮಂಗಲದಲ್ಲಿ ಜನಸಂಕಲ್ಪ ಆಶ್ರಮದಲ್ಲಿ ಹುಟ್ಟುಹಬ್ಬದ ಸಂಭ್ರಮವಿತ್ತು. ಇದನ್ನ ಪೀಸ್ ಮಾಡಿ ರಾಮನಗರ ಜಿಲ್ಲೆಯ ಹುಲಿಕಟ್ಟೆಯ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಮಕ್ಕಳು ಹಾಗೂ ವಿದ್ಯಾರ್ಥಿಗಳು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಶಿವಮೊಗ್ಗದ ಸುಮುಖ ಆರೈಕೆ ಕೇಂದ್ರ ಮತ್ತು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಒಟ್ಟಿನಲ್ಲಿ ರಾಜ್ಯದ 31 ಜಿಲ್ಲೆಗಳಲ್ಲೂ ಶ್ರೀಗಳ ಹುಟ್ಟುಹಬ್ಬದ ಆಚರಣೆ ಅದ್ದೂರಿಯಾಗಿತ್ತು. ಸಮಾಜ ಸೇವೆ ಮಾಡುವ ಮೂಲಕ, ಕೇಕ್ ಕತ್ತರಿಸುವ ಮೂಲಕ, ಗಿಡ ನೆಡುವ ಮೂಲಕ, ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸುವ ಮೂಲಕ, ಪ್ರತಿಯೊಬ್ಬರೂ ತಮಗೆ ತಿಳಿದ ಒಳ್ಳೆಯ ಕೆಲಸ ಮಾಡುವ ಮೂಲಕ ಶುಭ ಕೋರಿದ್ರು. ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಈ ಸೇವೆ ಇನ್ನಷ್ಟು ಉಜ್ವಲವಾಗಲಿ, ಭವ್ಯ ಭಾರತ ಕಟ್ಟೋದಕ್ಕೆ ಹೊರಟಿರುವ ಸ್ವಾಮೀಜಿಗಳಿಗೆ ಆ ಕಾಲಭೈರವ ಶತಾಯುಷ್ಯ ಕರುಣಿಸಲಿ ಅನ್ನೋದು ಭಕ್ತರ ಪ್ರಾರ್ಥನೆ. ಇದು ಇವತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.